ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ರೀಸೆಂಟಾಗಿ ನಾನು ಬ್ಯಾಂಗ್ಳೂರಿಂದ ಊಟಿ ಯಾವ ರೀತಿ ರೀಚ್ ಆಗೋದು, ಹಾಗೆ ಯಾವುದೆಲ್ಲ ಪ್ಲೇಸಸ್ ನೋಡಿಕೊಂಡು ಊಟಿ ರೀಚ್ ಆಗಿ ಊಟಿ ಟು ಕೂನೂರು ಮತ್ತು ಅಲ್ಲಿ ಯಾವುದೆಲ್ಲ ಪ್ಲೇಸಸ್ ನೋಡ್ಬೋದು ಅನ್ನೋದನ್ನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಊಟಿಯಲ್ಲಿರ್ತಕ್ಕಂಥ ಟಾಯ್ ಟ್ರೈನಲ್ಲಿ ಯಾವ ರೀತಿ ನಾವು ಹೋಗ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಊಟಿ ಸಿಟಿಯಲ್ಲೇ ರೈಲ್ವೆ ಸ್ಟೇಷನ್ ಇರುತ್ತೆ. ಅದ್ರ ಸ್ಟಾಪ್ ಬಂದು ಉದಗಮಂಡಲಂ ಅಂತ. ಸೊ ಅಲ್ಲಿಂದ ನಮಗೆ ಕೂನೂರಿಗೆ ಟಾಯ್ ಟ್ರೈನಲ್ಲಿ ಹೋಗೋದಿರುತ್ತೆ. ಇದು 1 ಅವರ್ ಜರ್ನಿ ಇರುತ್ತೆ. ತುಂಬ ಸ್ಪೀಡ್ ಕೂಡ ಇರೋದಿಲ್ಲ, ತುಂಬ ಸ್ಲೋ ಕೂಡ ಇರೋದ್ರಿಲ್ಲ, ಒಂದು ಮೀಡಿಯಮಲ್ಲಿ ಹೋಗ್ತಾ ಇರುತ್ತೆ. ಜಸ್ಟ್ ಇದು 19 ಕಿಲೋಮೀಟರ್ ಜರ್ನಿ ಆಗಿರುತ್ತೆ. ಇದಕ್ಕೆ 1 ಅವರ್ ಟೈಮ್ ತಗೊಳುತ್ತೆ. ಒಂದು 4-5 ಕಡೆ ಸ್ಟಾಪ್ ಕೂಡ ಇರುತ್ತೆ. ಇದು ಯುನೆಸ್ಕೋ ಲಿಸ್ಟೆಡ್ ನೀಲಗಿರಿ ಮೌಂಟೇನ್ಸ್ ಇಂದ ಹೋಗುತ್ತೆ. ಹಾಗೆ ಟೀ ಎಸ್ಟೇಟ್ ಕಾಣಿಸುತ್ತೆ, ಟನಲ್ಸ್ ಇರುತ್ತೆ, ತುಂಬ ಚೆನ್ನಾಗಿರ್ತಕ್ಕಂಥ ವ್ಯೂ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಸೀನರಿ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಹೋಗ್ತಾ 1 ಅವರ್ ಅಂದರೆ ಸ್ಲೋ ಆಗಿ ಹೋಗುತ್ತಲ್ವ, ಸ್ವಲ್ಪ ಬೋರಿಂಗ್ ಆಗಿರುತ್ತೆ. ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ಹೋಗಿ, ಚಿಕ್ಕ ಮಕ್ಕಳಿದ್ರು ಅಂದರೆ, ಹಾಗೆ ನೀರು ಕೂಡ ತೊಗೊಂಡು ಹೋಗಿರಿ. ಹಾಗೆ ಈ ಟಾಯ್ ಟ್ರೈನಲ್ಲಿ ಹೋಗಬೇಕಂದ್ರೆ ಟಿಕೆಟ್ನ ಆನ್ಲೈನಲ್ಲಿ ಮುಂಚೆನೇ ಬುಕ್ ಮಾಡಿ ತೊಗೋಬೋದು, ಅಥವಾ ಅಲ್ಲಿ ಹೋಗಿ ಕೂಡ ತೊಗೋಬೋದು. ಈ ಟ್ರೈನ್ ದಿನಕ್ಕೆ 3 ಸಲ ಊಟಿಯಿಂದ ಕೂನೂರಿಗೆ ಹೋಗುತ್ತೆ. ಫಸ್ಟ್ ಟ್ರೈನ್ ಬೆಳಗ್ಗೆ 9 ಕಾಲಿಗಿರುತ್ತೆ, ಸೆಕೆಂಡ್ ಟ್ರೈನ್ 12 ಕಾಲಿಗಿರುತ್ತೆ ಮಧ್ಯಾಹ್ನ, ಹಾಗೆ ಮೂರನೇದು 2 ಗಂಟೆಗಿರುತ್ತೆ. ಸೊ ದಿನಕ್ಕೆ 3 ಸಲ ಈ ಟಾಯ್ ಟ್ರೈನ್ ಊಟಿಯಿಂದ ಕೂನೂರಿಗೆ ಹೋಗುತ್ತೆ. ನೀವು ಆದಷ್ಟು ಆನ್ಲೈನ್ ಬುಕ್ ಮಾಡಿದ್ರೇ ಒಳ್ಳೆಯದು, ಯಾಕಂದರೆ ಯಾವಾಗ ಯಾವ ರೀತಿ ಕ್ರೌಡ್ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ನೀವು ಅಲ್ಲಿ ಹೋಗಿ ಬುಕ್ ಮಾಡ್ತೀರಾ ಅಂದರೆ ಟಿಕೆಟ್ ಸಿಗದೇನೂ ಇರ್ಬೋದು. ನೀವು ಇನ್ನು ಒಂದೇ ದಿನ ಇರುತ್ತೆ, 2 ದಿನ ಇರೋದು ಊಟಿಯಲ್ಲಿ ಅಂದರೆ ಆವಾಗ ಕಷ್ಟ ಆಗುತ್ತೆ. ಇವತ್ತು ಹೋಗಲಿಲ್ಲ ಅಂದರೆ ನಾಳೆ ವಾಪಸ್ ರಿಟರ್ನ್ ಬರ್ತಾಯಿದ್ದೀವಿ ಅಂದರೆ ಸೊ ಈ ಟ್ರಿಪ್ನ ಮಿಸ್ ಮಾಡ್ಕೋಬೇಕಾಗತ್ತೆ. ಆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದಕ್ಕಿಂತ ಆ ಸೀನರಿ ಎಲ್ಲ ನೋಡೋದಕ್ಕೆ ಒಂದು ಸಲ ಈ ಟಾಯ್ ಟ್ರೈನಲ್ಲಿ ಹೋಗ್ಬೋದು ಅಷ್ಟೇ. ಟಿಕೆಟಲ್ಲಿ ಸೀಟ್ ನಂಬರ್ ಎಲ್ಲ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಅದರದ್ದೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾರ್ಯಾರೋ ಬಂದು ಅಲ್ಲಿ ಸೀಟನ್ನು ಅದ್ರ ಮೇಲೆ ಕುತ್ಕೊಳ್ಳೋದಾಗಿರಲಿ, ಆ ಥರ ಯಾವುದೂ ನಡೆಯಲ್ಲ. ಸೊ ನಿಮಗೆ ಟಿಕೆಟಲ್ಲೇ ಸೀಟ್ ನಂಬರ್ ಎಲ್ಲ ಇರೋದ್ರಿಂದ ರಿಸರ್ವ್ ಆಗಿರುತ್ತೆ. ಸೊ ಯಾವುದೇ ರೀತಿ ವರಿ ಇಲ್ಲದೇ ನೀವು ಆರಾಮಾಗಿ ಹೋಗಿ ಬರ್ಬೋದು. ಇನ್ನು ನೀವು ಕೂನೂರು ರೀಚ್ ಆದಮೇಲೆ ಹಾಗೆ ವಾಪಸ್ ಬಂದರೆ ವರ್ತ್ ಇಲ್ಲ. ಅಲ್ಲಿರ್ತಕ್ಕಂಥ ಪ್ಲೇಸಸ್ ಎಲ್ಲ ನೋಡಿಕೊಂಡು ವಾಪಸ್ ಊಟಿಗೆ ಬಂದರೆ ಚೆನ್ನಾಗಿರುತ್ತೆ. ಇಲ್ಲ ನೀವು ಕೂನೂರಲ್ಲೇ ಸ್ಟೇ ಮಾಡ್ತೀರಾ ಅಂದರೆ ಅಲ್ಲೂ ಕೂಡ ಸ್ಟೇ ಮಾಡ್ಬೋದು. ಸಾಕಷ್ಟು ಪ್ಲೇಸಸ್ ಇರುತ್ತೆ ನೋಡೋದಕ್ಕೆ. ಅಲ್ಲೂ ಕೂಡ ನೀವು ಒಂದು ದಿನಕ್ಕೆ ಇಷ್ಟು ಅಂತ ಪ್ಯಾಕೇಜ್ ರೀತಿಯಲ್ಲಿ ಹೋಗ್ಬೋದು. 5ರಿಂದ 6 ಪ್ಲೇಸಸ್ ತೋರಿಸ್ತಾರೆ. 1600 ಅಥವಾ 800 ಈ ಥರ ಹೇಳ್ತಾರೆ. ಪ್ಲೇಸಸ್ ತೋರಿಸ್ಕೊಂಡು ವಾಪಸ್ ಊಟಿಗೆ ಬಂದು ಡ್ರಾಪ್ ಮಾಡ್ತಾರೆ. ಕೆಲವರು ಊಟಿಯಲ್ಲೇ 2-3 ಡೇಸ್ ಸ್ಟೇ ಪ್ಲ್ಯಾನ್ ಇರುತ್ತೆ. ಕೂನೂರಲ್ಲಿ ಸ್ಟೇ ಪ್ಲ್ಯಾನ್ಸೇ ಇರೋದಿಲ್ಲ. ವಾಪಸ್ ನಾವು ಊಟಿಗೆ ಬರಬೇಕು ಅಂದರೆ ಆಲ್ರೆಡಿ ಊಟಿಯಿಂದ ಕೂನೂರಿಗೆ ಹೋಗಿರ್ತೀವಿ, ಬಟ್ ಅಲ್ಲಿಂದ ವಾಪಸ್ ಬರಬೇಕು ಅಂದರೆ ನಾವು ಊಟಿಯಲ್ಲಿ ಟ್ರೈನ್ ಹತ್ತಕ್ಕೂ ಮುಂಚೆ ರೈಲ್ವೆ ಸ್ಟೇಷನಲ್ಲಿ ಒಂದಷ್ಟು ಕ್ಯಾಬ್ಸ್ ಇರುತ್ತೆ. ಅಲ್ಲಿ ನೀವು ಅವ್ರ ಹತ್ರ ಮಾತಾಡಿಕೊಂಡು ನಮಗೆ ಕೂನೂರಿಂದ ಊಟಿ ಪಿಕಪ್ ಮತ್ತು ಡ್ರಾಪ್ ಬೇಕು ಅಂತ ಕೇಳಿದ್ರೆ ಅವರು ಒಂದು ಪ್ಯಾಕೇಜ್ ರೀತಿಲಿ ಹೇಳ್ತಾರೆ. ನೀವು ಜಸ್ಟ್ ಹಾಗೆ ಕೂಡ ವಾಪಸ್ ಬರ್ಬೋದು, ಅಥವಾ ಪ್ಲೇಸಸ್ ನೋಡ್ಕೊಂಡು ಕೂಡ ಬರ್ಬೋದು. ಪ್ಲೇಸಸ್ ನೋಡ್ಕೊಂಡು ಬರ್ತೀರಾ ಅಂದರೆ ವರ್ತ್ ಅನಿಸುತ್ತೆ, ಯಾಕಂದರೆ ಅವರು ಬೇಗ 4-5 ಪ್ಲೇಸಸ್ ಎಲ್ಲ ತೋರಿಸ್ಕೊಂಡು ಬಂದುಬಿಡ್ತಾರೆ. ಆವಾಗ ಪ್ಲೇಸು ಕೂಡ ನೋಡಿದಾಗ ಆಗುತ್ತೆ, ನಮ್ಮದು ಟ್ರಾವೆಲ್ ಕೂಡ ವರ್ತ್ ಅನಿಸುತ್ತೆ ಅಷ್ಟು ಪ್ರೈಸ್ ಕೊಡೋದು. ಇನ್ನು ಕೆಲವರು ಊಟಿಯಿಂದ ಕೂನೂರಿಗೆ ಹೋಗಿ ಅಲ್ಲಿ ಸ್ಟೇ ಮಾಡೋರು ಇದ್ರಿ ಅಂದರೆ ಅಲ್ಲೂ ಕೂಡ ಸ್ಟೇ ಮಾಡ್ಬೋದು. ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅಂದರೆ ವಾಪಸ್ ಊಟಿಗೆ ಬರಬೇಕಾಗಿತ್ತು. ಹಾಗಾಗಿ ನಾವು ಟಾಯ್ ಟ್ರೈನಲ್ಲಿ ಊಟಿಯಿಂದ ಕೂನೂರು ಹೋಗಿ ಅಲ್ಲಿಂದ ಮತ್ತೆ ನಾವು ಮುಂಚೆನೇ ರೈಲ್ವೆ ಸ್ಟೇಷನಲ್ಲಿ ಕ್ಯಾಬ್ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಡ್ರೈವರ್ ಹತ್ರ ಫೋನ್ ನಂಬರ್ ಎಲ್ಲ ಇಸ್ಕೊಂಡು ನಾವು ಹೋಗಿದ್ದರಿಂದ ಅವರು ನಮಗೆ ಎಕ್ಸಾಕ್ಟಲ್ಲಿ ಟ್ರೈನ್ ರೀಚ್ ಆಗೋಕ್ಕೂ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಮ್ಮನ್ನು ಕರ್ಕೊಂಡು ಕೂನೂರಲ್ಲಿ ಇರ್ತಕ್ಕಂಥ ಟೀ ಎಸ್ಟೇಟ್ ಆಗಿರ್ಬೋದು, ಡಾಲ್ಫಿನ್ ನೋಸ್ ಪಿನ್ ಪಾಯಿಂಟ್ ಅಂತ ಕೂಡ ಇದೆ, ಮತ್ತು ಇನ್ನೊಂದು ಪ್ರೆಗ್ನೆಂಟ್ ಲೇಡಿ ಮೌಂಟೇನ್ ಅಂತ ಕೂಡ ಇತ್ತು. ಅದನ್ನು ತೋರಿಸ್ಕೊಂಡು ಟೀ ಎಸ್ಟೇಟಲ್ಲಿ ಸ್ಟಾಪ್ ಕೊಡ್ತಾರೆ. ನಾವಲ್ಲಿ ವಿಸಿಟ್ ಮಾಡಿ ಫೋಟೋ ಬೇಕಂದರೆ ತೆಗೆಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ಲೇಸನ್ನು ನೋಡೋದಕ್ಕೆ ಹೋಗ್ಬೋದು. ಹಾಗೆ ಒಂದು ಸ್ಟ್ರಾಬೆರಿ ಫಾರ್ಮ್ ಕೂಡ ತೋರಿಸಿದ್ರು. ಆವಾಗ ಸ್ಟ್ರಾಬೆರಿ ಸೀಸನ್ ಆಗಿಲ್ಲದೆ ಇರೋದ್ರಿಂದ ಅಲ್ಲಿ ಹೋಗಿದ್ದು ವೇಸ್ಟ್ ಅಂತ ಅನಿಸ್ತು. ಆ್ಯಸ್ ಯೂಶ್ವಲ್ ಅದಾದಮೇಲೆ ಊಟಿಗೆ ವಾಪಸ್ ಬಂದು ನಾನು ಹಳೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ದಾಗೇ
ಕೈಲಾಶ್ ಪರ್ಬತ್ ಅಂತ ರೆಸ್ಟೋರೆಂಟಲ್ಲಿ ಫುಡ್ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದರಿಂದ ನಾವಲ್ಲಿ ಸ್ಟೇ ಮಾಡಿದ 3 ಡೇಸು ಕೂಡ ನಾವು ಇದೇ ರೆಸ್ಟೋರೆಂಟ್ಗೆ ಡೈಲಿ ಹೋಗ್ತಾ ಇದ್ವಿ. ಸೊ ಇದು ಇವಾಗ ವ್ಯೂ ತೋರಿಸ್ತಾ ಇರೋದು ನಮ್ಮ ರೂಮಿಂದ ನೈಟ್ ವ್ಯೂ ಈ ರೀತಿಯಾಗಿತ್ತು. ನಾನು ಆಲ್ರೆಡಿ ರೂಮ್ ಟೂರ್ ಎಲ್ಲ ತೋರಿಸಿದ್ದೀನಿ. ನಿಮಗೇನಾದರೂ ಅಲ್ಲಿ ಊಟಿಯಲ್ಲಿ ಸ್ಟೇ ಮಾಡಬೇಕು ಅಂದರೆ ಅದು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಲಿಂಕ್ನ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ನೀವು ಬೇಕಂದರೆ ಚೆಕ್ ಮಾಡ್ಬೋದು. ಊಟಿ ಮತ್ತು ಕೂನೂರ್ ಅಂದ್ರೇ ಸೀನ್ರಿ. ಸೊ ನಾವು ಅಲ್ಲಿ ಯಾವ ರೀತಿ ಎಲ್ಲ ಇತ್ತು ಅನ್ನೋದನ್ನು ನಾನಿವಾಗ ಒಂದೊಂದಾಗಿ ನಾನು ಫೋಟೋ ಶೇರ್ ಮಾಡ್ತಾ ಬರ್ತಾ ಇರ್ತೀನಿ, ನೀವು ಕೂಡ ನೋಡ್ಬೋದು. ಸಿಟಿ ಎಲ್ಲ ತುಂಬಾ ಕ್ಲೀನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ವೆದರ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೋದರೆ ಸ್ವಲ್ಪ ಚಳಿನ ನಾವು ಕಂಟ್ರೋಲ್ ಮಾಡ್ಬೋದು, ಅಷ್ಟು ಚಳಿ ಇರುತ್ತೆ. ಡೇ ಟೈಮಲ್ಲೆಲ್ಲ ಅಷ್ಟೊಂದು ಚಳಿ ಅನಿಸೋದಿಲ್ಲ. ಸಂಜೆ ಮತ್ತು ಬೆಳಗ್ಗೆ ತುಂಬ ಅಂದರೆ ತುಂಬ ಚಳಿ ಇರುತ್ತೆ. ಸ್ವೆಟರು, ಕ್ಯಾಪ್ ಎಲ್ಲ ನಾವು ಯೂಸ್ ಮಾಡಬೇಕಾಗತ್ತೆ, ಅಷ್ಟು ಚಳಿ ಇರುತ್ತೆ. ಇದು ನನ್ನ ಪ್ರಕಾರ ಬೆಸ್ಟ್ ಸೀಸನ್. ನೀವು ಚಳಿನೂ ಎಕ್ಸ್ಪೀರಿಯೆನ್ಸ್ ಮಾಡಿದಾಗತ್ತೆ. ಹಾಗೆ ಊಟಿ ವೆದರ್ ಕೂಡ, ಊಟಿ ಅಂದ್ರೇ ಚಳಿ ಅಲ್ವಾ, ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಅಕ್ಟೋಬರ್ ಮತ್ತು ಸೆಪ್ಟೆಂಬರಲ್ಲಿ ಹೋಗಬೇಕು. ಇನ್ನು ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಎಲ್ಲ ತುಂಬ ಜಾಸ್ತಿನೇ ಚಳಿ ಇರುತ್ತೆ. ನಾವು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ಆ ಟೈಮಲ್ಲಿ ಪ್ಲ್ಯಾನ್ ಮಾಡೋದು ಅಷ್ಟೊಂದು ವರ್ತ್ ಅಲ್ಲ ಅಂತ ಅನಿಸುತ್ತೆ. ನಾವೇ ಆಗಿರ್ಬೋದು ಅಥವಾ ಮಕ್ಕಳು ಆಗಿರ್ಬೋದು, ಹುಷಾರಿಲ್ದಂಗೆ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಯಾವುದೇ ಪ್ಲೇಸಸ್ ನೋಡೋದಕ್ಕಾಗೋದಿಲ್ಲ, ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೋಡಿಕೊಂಡು ಯಾವುದು ಸೀಸನ್, ಹಾಗೆ ನಾವು ಯಾವ ವೆದರ್ಗೆ ಸೆಟ್ ಆಗ್ತೀವಿ ಅನ್ನೋದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಕೂನೂರಿಂದ ಊಟಿಗೆ ವಾಪಸ್ ಬರ್ತಾ ಒಂದಷ್ಟು ಪ್ಲೇಸಸ್ನ ತೋರಿಸಿ ವಾಪಸ್ ಊಟಿಗೆ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ನಲ್ವ. ಸೊ ಅವರು ಜಸ್ಟ್ ಪ್ಲೇಸಸ್ನ ತೋರಿಸೋದಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹೇಳ್ತಾರೆ. ಹಾಗೆ ಅವರು ಲೋಕಲ್ ಕ್ಯಾಬ್ ಡ್ರೈವರ್ಸ್ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಜಾಸ್ತಿನೇ ಎಲ್ಲ ಗೊತ್ತಿರುತ್ತೆ. ಹಾಗೆ ಅಲ್ಲಿ ರೋಡ್ ಕೂಡ ತುಂಬಾ ಚಿಕ್ಕದಾಗಿರುತ್ತೆ. ನಾವೆಲ್ಲ ನಮ್ಮ ಓನ್ ವೆಹಿಕಲ್ ತೊಗೊಂಡು ಹೋದ್ವಿ ಅಂದರೆ ಖಂಡಿತ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಆಪೋಸಿಟ್ ಬರ್ತಾ ಇರೋ ವ್ಯಕ್ತಿ ನಮಗೆ ಜಾಗ ಕೊಟ್ಟರೆ ಸರಿ, ಇಲ್ಲ ಅಂದರೆ ಅವರು ಅಲ್ಲೇ ಸ್ಟಾಪ್ ಮಾಡ್ತಾರೆ, ನಾವು ಅಲ್ಲೇ ಸ್ಟಾಪ್ ಆಗಿರಬೇಕಾಗತ್ತೆ. ಅವ್ರು ಅಲ್ಲೇ ಲೋಕಲ್ ಡ್ರೈವರ್ ಆಗಿರೋದ್ರಿಂದ ಸ್ವಲ್ಪ ಪರಿಚಯ ಇರ್ತಾರಲ್ವ, ಆ ರೋಡಲ್ಲಿ ಏನಾದರೂ ಆ ಥರ ಹೆಚ್ಚು ಕಡಿಮೆ ಆಗಿ ಆ ಅಡ್ಡ ಯಾರಾದರೂ ಬಂದರು ಅಂದರೆ, ಸೊ ನಮಗೆ ಹೋಗೋಕ್ಕೆ ಜಾಗ ಇಲ್ಲ ಅಂದರೂ ಕೂಡ ಅವರು ಪರಿಚಯ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ವೆಹಿಕಲ್ನ ಮಾಡಿಬಿಟ್ಟು ಜಾಗ ಕೊಡ್ತಾಯಿದ್ರು. ಇಲ್ಲ ಅಂದರೆ ತುಂಬ ಕಷ್ಟ, ತುಂಬ ಸ್ಪೀಡಾಗೂ ಕೂಡ ಬರ್ತಾ ಇರುತ್ತೆ ವೆಹಿಕಲ್ಸ್. ಹಾಗೆ ತುಂಬ ಚಿಕ್ಕದಾಗಿರ್ತಕ್ಕಂಥ ಜಾಗ ಇರುತ್ತೆ. ಪ್ರತಿಯೊಂದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ನಾವು ತೊಗೊಂಡೋಗಿರ್ತಕ್ಕಂಥ ನಮ್ಮ ಓನ್ ಕಾರನ್ನು ಊಟಿಯಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ಟಾಯ್ ಟ್ರೈನಲ್ಲಿ ಹೋಗಿ ಮತ್ತೆ ಕೂನೂರಿಂದ ವಾಪಸ್ ಪ್ಲೇಸಸ್ ಎಲ್ಲ ನೋಡಿಕೊಂಡು ಕ್ಯಾಬಲ್ಲಿ ನಾವು ಊಟಿ ರೀಚ್ ಆಗ್ತೀವಿ. ಅಲ್ಲಿಂದ ಮತ್ತೆ ವಾಪಸ್ ನಮ್ಮ ಕಾರನ್ನು ತಗೊಂಡು ನಾವು ಸ್ಟೇ ಮಾಡಿರ್ತಕ್ಕಂಥ ಹೋಟೆಲ್ಗೆ ವಾಪಸ್ ಹೋಗ್ತೀವಿ. ಈ ಟ್ರೈನಲ್ಲಿ ಹೋಗಬೇಕು ಅಂದರೂ ಇದರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಅಂತ ಇರುತ್ತೆ. ಫಸ್ಟ್ ಕ್ಲಾಸಲ್ಲಿ 250 to 300 ರುಪೀಸ್ವರೆಗೂ ಟಿಕೆಟ್ ಇರುತ್ತೆ ಪರ್ ಹೆಡ್. ಸೆಕೆಂಡ್ ಕ್ಲಾಸಲ್ಲಿ 100 ಮತ್ತು 110 ರುಪೀಸ್ ಈ ಥರ ಪ್ರೈಸಸ್ ಇರುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಬೆಳಗ್ಗೆ 9:15 ಅಥವಾ 12:15 ಟ್ರೈನ್ಗೆ ನೀವು ಹೋದರೆ ವಾಪಸ್ ಬರ್ತಾ ಒಂದಷ್ಟು ಪ್ಲೇಸಸ್ನ ನೋಡ್ಕೊಂಡು ಬರ್ಬೋದು. ಅದೇ ನೀವು 2 o'clock ಟ್ರೈನ್ ತೊಗೊಂಡ್ರಿ ಅಂದರೆ ಅಲ್ಲಿ ರೀಚ್ ಆಗೋಷ್ಟರಲ್ಲಿ 3 o'clock ಆಗುತ್ತೆ. ಮತ್ತು 3 o'clockಗೆ ಅಲ್ಲಿಂದ ಹೊರಟ್ರೆ 4 o'clockಗೆಲ್ಲ ವಾಪಸ್ ಬರ್ಬೋದು. ನೀವು ಯಾವುದು ಪ್ಲೇಸ್ ನೋಡೋದಕ್ಕಾಗೋದಿಲ್ಲ, ನೋಡಿದ್ರೂ ಕೂಡ ಯಾವುದೋ 1 ಅಥವಾ 2 ನೋಡ್ಬೋದು. ಯಾಕಂದರೆ ಸಂಜೆ ಮೇಲೆ ಎಲ್ಲ ಕಡೆ ಪ್ಲೇಸಸ್ ಕ್ಲೋಸ್ ಆಗುತ್ತೆ, ಅಲ್ಲೆಲ್ಲ ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ. ರಾತ್ರಿ ಎಲ್ಲ ನೋಡೋ ಥರ ಯಾವ ಪ್ಲೇಸಸ್ಸು ಇರೋದಿಲ್ಲ. ಹಾಗಾಗಿ ನೀವು ಬೆಳಗ್ಗೆ 8:15 ಮತ್ತು 12:15 ಇರ್ತಕ್ಕಂಥ ಟ್ರೈನಲ್ಲಿ ಹೋದರೆ ಒಂದಷ್ಟು ಪ್ಲೇಸಸ್ನ ನೋಡಿಕೊಂಡು ವಾಪಸ್ ಬರ್ಬೋದು. ಟಿಕೆಟ್ಸ್ನ ನೀವು IRCTC ವೆಬ್ಸೈಟಲ್ಲಿ ನೀವು ಟಿಕೆಟ್ನ ಬುಕ್ ಮಾಡ್ಕೋಬೋದು. ನೀವು ಯಾವತ್ತು ಹೋಗೋದು ಪ್ಲ್ಯಾನ್ ಆಗಿದೆ ಅಂತ ಮುಂಚೆನೇ ನಿಮಗೆ ಕನ್ಫರ್ಮೇಷನ್ ಇತ್ತು ಅಂದರೆ ನೀವು ಯಾವತ್ತಿಗೆ ಬೇಕೋ ಆವಾಗ ಮುಂಚೆನೇ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಹಾಗೆ ನಾವು ವಿಸಿಟ್ ಮಾಡಿದಾಗ ತುಂಬ ಬಿಸಿಲಿತ್ತು, ಹಾಗೆ ಮಳೆ ಕೂಡ ಬರ್ತಾಯಿತ್ತು, ಹಾಗೆ ಚಳಿ ಕೂಡ ತುಂಬಾ ಇತ್ತು. ಎಲ್ಲ ಥರದ ವೆದರು ಕೂಡ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಾವೇನಾದರೂ ರೈನಿ ಸೀಸನಲ್ಲಿ ಹೋಗಿದ್ರೆ ಮಳೆ ಬರ್ತಾನೇ ಇತ್ತು ಅಂದರೆ ನಾವು ಯಾವುದೇ ಪ್ಲೇಸ್ನ ಆರಾಮಾಗಿ ವಿಸಿಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ದೊಡ್ಡ ಬೆಟ್ಟ ಅಂತ ಒಂದು ಪ್ಲೇಸ್ ಇದೆ, ಹಾಗೆ
ಬೊಟ್ಯಾನಿಕಲ್ ಗಾರ್ಡನ್ ಆಗಿರ್ಬೋದು, ಯಾವುದೇ ಪ್ಲೇಸ್ ಆದರೂ ಕೂಡ ನಾವು ಆಚೆ ಕಡೆಯಿಂದನೇ ಓಡಾಡಿ ನೋಡಬೇಕಾಗಿರ್ತಕ್ಕಂಥ ಪ್ಲೇಸ್. ಸೊ ಮಳೆಗಾಲದಲ್ಲಿ ನಾವು ಹೋದ್ವಿ ಅಂದರೆ ಯಾವ ಪ್ಲೇಸ್ನೂ ನೋಡೋದಕ್ಕಾಗೋದಿಲ್ಲ. ಇವಾಗ ನೋಡ್ತಾ ಇರೋ ಡಾಲ್ಫಿನ್ ನೋಸ್ ಆಗಿರ್ಬೋದು, ಯಾವುದೇ ಪ್ಲೇಸ್ ಆದರೂ ಕೂಡ ನಾವು ಆಚೆಯಿಂದ ವ್ಯೂ ನೋಡ್ತಕ್ಕಂಥ ಪ್ಲೇಸ್ ಜಾಸ್ತಿನೇ ಇರೋದು. ಬಿಲ್ಡಿಂಗ್ ಒಳಗಡೆನೇ ಇತ್ಕೊಂಡು ನೋಡೋ ಥರ ಪ್ಲೇಸ್ ಯಾವುದೂ ಇಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಹೋದರೆ ತುಂಬಾ ಕಷ್ಟ ಆಗುತ್ತೆ ಪ್ಲೇಸಸ್ನ ನೋಡೋದು. ಸೊ ಅಲ್ಲಿ ತನಕ ಹೋಗಿನೂ ಯಾವುದೇ ಯೂಸ್ ಇರೋದಿಲ್ಲ. ಸೊ ಆದಷ್ಟು ಮಳೆಗಾಲದಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಿ. ಸೊ ನೀವು ಊಟಿಯಲ್ಲಿ ಉಡಗಮಂಡಲಮಲ್ಲಿ ನೀವು ಟ್ರೈನನ್ನು ಹತ್ತುತ್ತೀರ ಅಲ್ವಾ, ಆದಷ್ಟು ರೈಟ್ ಸೈಡ್ ಇರ್ತಕ್ಕಂಥ ಸೀಟ್ ನೀವು ಕುತ್ಕೊಂಡ್ರಿ ಅಂದರೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವ, ನಮಗೆ ಲೆಫ್ಟ್ ಸೈಡ್ ಸಿಕ್ಕಿತ್ತು. ಸೊ ನೀವು ರೈಟ್ ಸೈಡಲ್ಲಿ ಕುತ್ಕೊಂಡ್ರೆ ವ್ಯೂ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಎದ್ದು ನಿಂತ್ಕೊಂಡು ಆ ಥರ ನೋಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವೇನಾದರೂ ಟಿಕೆಟ್ ತೊಗೋತಾ ಇದ್ದೀರಾ ಅಂದರೆ ಮುಂಚೆನೇ ಅವ್ರ ಹತ್ರ ಕೇಳಿಬಿಟ್ಟು ರೈಟ್ ಸೈಡಲ್ಲಿ ಯಾವ ಕಡೆ ಯಾವ ಸೀಟ್ ಬರುತ್ತೆ ಅಂತ ಕೇಳಿ ರೈಟ್ ಸೈಡ್ ಟಿಕೆಟ್ ತೊಗೊಂಡ್ರೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾವು ಕೂನೂರು ರೀಚ್ ಆಗಬೇಕಾದ್ರೆ ಅಲ್ಲೊಂದು ಸ್ಟೀಮ್ ಇಂಜಿನ್ ಟ್ರೈನ್ ಕೂಡ ಇತ್ತು, ಇನ್ನೇನು ಸ್ಟಾರ್ಟ್ ಆಗ್ತಾಯಿತ್ತು. ಅದರದ್ದು ವಿಡಿಯೋ ಕೂಡ ನಾನು ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಕೂನೂರಿಂದ ಊಟಿಗೆ ವಾಪಸ್ ಟಾಯ್ ಟ್ರೈನಲ್ಲೇ ಬರ್ತೀರಾ ಅಂದರೆ ಲೆಫ್ಟ್ ಸೈಡಲ್ಲಿ ಕುತ್ಕೊಂಡ್ರೆ ಈ ಥರದ ವ್ಯೂ ಕಾಣಿಸುತ್ತೆ ನಿಮಗೆ. ನೀವು ಈ ಥರ ಟಾಯ್ ಟ್ರೈನಲ್ಲಿ ಹೋಗಬೇಕು ಅಂದರೆ ಅಟ್ಲೀಸ್ಟ್ 20 to 30 ಮಿನಿಟ್ಸ್ ಬಿಫೋರ್ ನೀವು ರೈಲ್ವೆ ಸ್ಟೇಷನ್ನ ರೀಚ್ ಆಗಿ. ಹಾಗೆ ನಿಮಗೆ ಕೂನೂರಲ್ಲಿ ಟೀ ಎಸ್ಟೇಟ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ವ, ಟೀ ಎಸ್ಟೇಟ್ ಎಲ್ಲ ಆದಮೇಲೆ ಅಲ್ಲಿ ಸುಮಾರು ಶಾಪಿಂಗಿಗೆ ಅಂತ ಇಷ್ಟೊಂದು ಶಾಪ್ಸ್ ಇರುತ್ತೆ. ಅಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಪರ್ಚೇಸ್ ಮಾಡ್ಬೋದು. ಅದು ಟೀ ಎಸ್ಟೇಟ್ ಆಗಿರೋದ್ರಿಂದ ಯಾವ ರೀತಿ ಟೀ ಪೌಡರ್ನ ಮಾಡ್ತಾರೆ, ಹಾಗೆ ನಿಮಗೆ ಹೆಲ್ದಿಯಾಗಿ ಗ್ರೀನ್ ಟೀ ಬೇಕು ಅಂದರೆ, ಹಾಗೆ ಅದು ನೀಲಗಿರೀಸ್ ಮೌಂಟೇನ್ ಆಗಿರೋದ್ರಿಂದ ಸೊ ನಿಮಗೆ ನೀಲಗಿರಿ ಆಯಿಲ್ ಬೇಕಂದರೆ, ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಸಿಗುತ್ತೆ ನೋಡೋದಕ್ಕೆ. ನಿಮಗೆ ಚಾಕ್ಲೇಟ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದನ್ನು ಕೂಡ ಡೀಟೇಲಾಗಿ ತೋರಿಸ್ತಾರೆ. ಹಾಗೆ ಟೀ ಪೌಡರ್ ಕೂಡ ಯಾವ ರೀತಿ ಮಾಡೋದು, ಮತ್ತು ಸ್ಯಾಂಪಲ್ ಕೂಡ ಟೀ ಕೊಟ್ಬಿಟ್ಟು ಯಾವುದು ಟೇಸ್ಟ್ ಚೆನ್ನಾಗಿದೆ ಆ ಟೀ ಪೌಡರ್ನ ನೀವು ತೊಗೊಂಡು ಬರ್ಬೋದು. ಹಾಗೆ ಸುಮಾರು ಸ್ಪೈಸಸ್ ಆಗಿರ್ಬೋದು, ಅವರು ಅಲ್ಲೇ ಬೆಳೆಯೋದ್ರಿಂದ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸ್ಪೈಸಸ್ ಕೂಡ ಸಿಗುತ್ತೆ. ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ ಆಗಿರ್ಬೋದು, ಈ ಥರ ಸುಮಾರಷ್ಟು ಸ್ಪೈಸಸ್ ಸಿಗುತ್ತೆ. ಅದನ್ನು ಕೂಡ ನೀವಲ್ಲಿ ಶಾಪ್ ಮಾಡ್ಬೋದು. ಹಾಗೆ ಚಾಕ್ಲೇಟ್ಸು ಕೂಡ ಯಾವ ರೀತಿ ಚಾಕ್ಲೇಟ್ ಮಾಡ್ತಾರೆ ಅನ್ನೋದನ್ನು ನೋಡಿ ಚಾಕ್ಲೇಟ್ಸ್ ಕೂಡ ನೀವು ಶಾಪಿಂಗ್ ಮಾಡ್ಬೋದು. ಮತ್ತು ಕೈ ನೋವು, ಕಾಲು ನೋವಿಗೆಲ್ಲ ಡಿಫ್ರೆಂಟಾಗಿರ್ತಕ್ಕಂಥ ಆಯಿಲ್ ಅವರೇ ತಯಾರಿಸೋದ್ರಿಂದ ಅದನ್ನು ಕೂಡ ಎಲ್ಲ ಇಟ್ಕೊಂಡಿರ್ತಾರೆ. ನಿಮಗೆ ಏನು ಬೇಕು ಅನ್ನೋದನ್ನು ನೋಡಿಕೊಂಡು ನೀವಲ್ಲಿ ತಗೋಬೋದು. ಶೀತ, ತಲೆನೋವು, ಕೆಮ್ಮು ಈ ಥರದಕ್ಕೆಲ್ಲ ಅಲ್ಲಿ ನ್ಯಾಚುರಲ್ಲಾಗಿ ಯಾವುದೇ ಕೆಮಿಕಲ್ ಇಲ್ಲದೇ ಯೂಸ್ ಮಾಡಿರ್ತಕ್ಕಂಥ ಆಯಿಲ್ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ವೆರೈಟಿ ಆಗಿರ್ತಕ್ಕಂಥ ಟೀ ಪೌಡರ್ ಸಿಗುತ್ತೆ, ಅದ್ರ ಜೊತೆ ಗ್ರೀನ್ ಟೀ ಕೂಡ ಸಿಗುತ್ತೆ, ಅದನ್ನು ಕೂಡ ತಗೋಬೋದು. ಹಾಗೆ ನೀವು ಊಟಿ ರೈಲ್ವೆ ಸ್ಟೇಷನಲ್ಲಿ ನೀವು ಕ್ಯಾಬ್ ಡ್ರೈವರ್ ಹತ್ರ ಪ್ಯಾಕೇಜ್ ಮಾತಾಡುವಾಗ ನೀವು ಆದಷ್ಟು ಕಡಿಮೆ ಪ್ರೈಸಿಗೆ ಮಾತಾಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅವರು ಜಾಸ್ತಿ ಹೇಳ್ತಾರೆ, 2000 ರುಪೀಸ್ಗಿಂತ ಒಳಗಡೆ ಆಗುತ್ತೆ. ಅವರು ಜಾಸ್ತಿ ಹೇಳ್ತಾರೆ, 3000 ಆ ಥರ ಎಲ್ಲ ಹೇಳ್ತಾರೆ. ಆಮೇಲೆ 1800 ಈ ಥರದಕ್ಕೆಲ್ಲ ಓಕೆ ಅಂಥೇಳಿ ಬರ್ತಾರೆ. ಸೊ ನೀವು 2-3 ಕಡೆ ಕ್ಯಾಬ್ ಡ್ರೈವರ್ಸ್ನ ವಿಚಾರಿಸಿ. ಹಾಗೆ ನೀವು ಜಾಸ್ತಿ ಪ್ಲೇಸಸ್ ಕೂಡ ನೋಡ್ಬೋದು, ಅದರಲ್ಲೇ ಸೆಲೆಕ್ಟೆಡ್ ಪ್ಲೇಸಸ್ ಕೂಡ ನೋಡ್ಬೋದು. ಒಂದು 8ರಿಂದ 10 ಪ್ಲೇಸಸ್ ತೋರಿಸ್ತಾರೆ, ಅವ್ರ ಹತ್ರ ಕಾರ್ಡೆಲ್ಲ ಇರುತ್ತೆ. ಅದರಲ್ಲಿ ನೋಡಿ ನಿಮ್ಗೆ ಯಾವ ಪ್ಲೇಸ್ ಬೇಕೋ ಅದನ್ನು ಚೂಸ್ ಮಾಡಿಕೊಡಿ. ಸ್ಟ್ರಾಬೆರಿ ಫಾರ್ಮ್ನ ಚೂಸ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ಚೆನ್ನಾಗಿರೋದಿಲ್ಲ. ಇನ್ನೆಲ್ಲ ಪ್ಲೇಸಸ್ಸು ಆದಷ್ಟು ವ್ಯೂ ಪಾಯಿಂಟ್ಸೇ ಇರುತ್ತೆ. ಡಾಲ್ಫಿನ್ ನೋಸ್ ಆಗಿರ್ಬೋದು, ಇನ್ನೊಂದೆರಡು ವ್ಯೂ ಪಾಯಿಂಟ್ ಇದೆ, ಅದೆಲ್ಲನೂ ಆಲ್ಮೋಸ್ಟ್ ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ನೋಡಿದ್ರೂ ಸಾಕು ಅಂತ ನನ್ನ ಒಪಿನಿಯನ್ ಅನಿಸುತ್ತೆ. ಎಲ್ಲ ಆಲ್ಮೋಸ್ಟ್ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಎಲ್ಲ ಒಂದೇ ಥರ ಅಂತ ಅನಿಸ್ತಾ ಇರುತ್ತೆ. ನಾವು ಹೋದಾಗ ಯಾವುದೋ ಒಂದು ಮೇನ್ ವ್ಯೂ ಪಾಯಿಂಟ್ನ ಕ್ಲೋಸ್ ಮಾಡಿದ್ರು, ಟೂರಿಸ್ಟ್ ಜಾಸ್ತಿ ಇದ್ದಾರೆ ಅಂತನೋ ಅಥವಾ ಏನೋ ಒಂದು ರೋಡನ್ನು ಕ್ಲೋಸ್ ಮಾಡಿದ್ರು, ನಾವಲ್ಲಿ ವಿಸಿಟ್ ಮಾಡಲಿಲ್ಲ. ಅದ್ರ ಬದಲಾಗಿ ಅವ್ರು ನಮಗೆ ಸ್ಟ್ರಾಬೆರಿ ಫಾರ್ಮ್ಗೆ ಕರ್ಕೊಂಡು ಹೋದರು. ಹಾಗೆ ನೀವು ಊಟಿ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಟಾಯ್ ಟ್ರೈನಲ್ಲಿ ಹೋಗಬೇಕಂದ್ರೆ ಒಂದಿನ ಫುಲ್ ಇದಕ್ಕಂತಲೇ ಎತ್ತಿಡಬೇಕಾಗತ್ತೆ. ಯಾಕಂದರೆ ನೀವು ಬೆಳಗ್ಗೆ ಹೋಗಿ ಮತ್ತು ಅಲ್ಲಿಂದ ವಾಪಸ್ ಬರಬೇಕು ಅಂದರೆ ಸಿಗ್ತಕ್ಕಂಥ ಪ್ಲೇಸಸ್ನ ನೋಡ್ಕೊಂಡು ಬಂದ್ರೇ ಬೆಟರ್. ಹಾಗಾಗಿ ಒಂದಿನ ಫುಲ್ ಈ ಟಾಯ್ ಟ್ರೈನಿಗಂತಲೇ ಎತ್ತಿಟ್ರೆ ಇನ್ನು ಉಳಿದಿದ್ದ ದಿನ 2 ದಿನ ಅಥವಾ 1 ದಿನ ಊಟಿಯಲ್ಲಿರ್ತಕ್ಕಂಥ ಎಲ್ಲ ಪ್ಲೇಸಸ್ನೂ ನೋಡ್ಬೋದು. ಊಟಿಯಲ್ಲಿ ಬೋಟ್ ಹೌಸ್ ನೋಡ್ಬೋದು.
ರೋಸ್ ಗಾರ್ಡನ್ ಇದೆ, ಹಾಗೆ ಟಿಬೆಟಿಯನ್ ಮಾರ್ಕೆಟ್ ಇದೆ, ದೊಡ್ಡ ಬೆಟ್ಟ ಅಂತೇಳಿ ಅದೊಂದು ವ್ಯೂ ಪಾಯಿಂಟ್ ಇದೆ. ಟೀ ಎಸ್ಟೇಟ್ ಕೂಡ ಒಂದಿದೆ, ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಒಂದು ಟೀ ಎಸ್ಟೇಟ್ ಮಾತ್ರ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಅದ್ರ ಜೊತೆ ಲೊಕೇಶನ್ ಕೂಡ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ ನೀವು ಕೂಡ ಪ್ಲ್ಯಾನ್ ಮಾಡ್ಬೋದು. ಹಾಗೆ ಊಟಿಯಲ್ಲಿ ಫೇಮಸ್ ಬೊಟಾನಿಕಲ್ ಗಾರ್ಡನ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ಬೊಟಾನಿಕಲ್ ಗಾರ್ಡನ್ ನಾನು ಹೋಗೋಕ್ಕೂ ಮುಂಚೆನೇ, ಅಂದರೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೂ ಮುಂಚೆನೇ ಒಂದಷ್ಟು ವೀಡಿಯೋಸ್ನ ನೋಡ್ಕೊಂಡು ಹೋಗಿದ್ದೆ, ಹಾಗಾಗಿ ನನಗೊಂದು ಐಡಿಯಾ ಇತ್ತು. ಸೊ ಅಲ್ಲಿಗೆ ನಾನು ಮ್ಯಾಟ್ ಮತ್ತು ಬಾಲ್ ಆಗಿರ್ಬೋದು ಒಂದಷ್ಟು ಟಾಯ್ಸ್ ತೊಗೊಂಡು ಹೋಗಿದ್ವಿ. ಆರಾಮಾಗಿ ಅಲ್ಲಿ 2 to 3 hours ಸ್ಪೆಂಡ್ ಮಾಡಬಹುದು. ಆ ಪಾರ್ಕ್ ನೋಡೋದಕ್ಕೂ ಕೂಡ ತುಂಬ ದೊಡ್ಡದಾಗಿದೆ. ಹಾಗೆಯೇ ನೀವಲ್ಲಿ ಮ್ಯಾಟೆಲ್ಲ ಹಾಸ್ಕೊಂಡು ರಿಲ್ಯಾಕ್ಸ್ ಕೂಡ ಮಾಡ್ಬೋದು, ಫುಡ್ ಎಲ್ಲ ತೊಗೊಂಡೋಗಿ ತಿನ್ಬೋದು. ಹಾಗಾಗಿ ಏನೇನೆಲ್ಲ ತೊಗೊಂಡು ಹೋಗಿದ್ದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೀವೇನಾದರೂ ಊಟಿ ಮತ್ತು ಬೊಟಾನಿಕಲ್ ಗಾರ್ಡನನ್ನು ವಿಸಿಟ್ ಮಾಡಬೇಕು ಅಂದರೆ ಈ ಥರ ಪ್ಲ್ಯಾನ್ ಮಾಡಿದ್ರೆ ಮಕ್ಳಿಗೂ ಕೂಡ ಬೋರ್ ಆಗೋಲ್ಲ, ನಡೆದು ಸಾಕಾಗೋದಿಲ್ಲ, ಅವ್ರಿಗೂ ಕೂಡ ಟೈಮ್ ಕೊಟ್ಟಾಗತ್ತೆ, ನಾವು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗತ್ತೆ. ಸೊ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮ್ಯಾಟ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿ ಮತ್ತು ಏನಾದರೂ ಟಾಯ್ಸ್ ಕುತ್ಕೊಂಡು ಆಡೋದಾಗಿರ್ಬೋದು ಅಥವಾ ಬಾಲ್ ಆಗಿರ್ಬೋದು, ಮಕ್ಕಳಿಗೆ ಆಟ ಆಡೋ ಥರದ್ದು, ಅವ್ರಿಗೆ ಟೈಮ್ ಪಾಸ್ ಆಗಬೇಕು, ಅವರು ಎಂಜಾಯ್ ಮಾಡಬೇಕು. ಅವ್ರಿಗೆ ಅದಕ್ಕೋಸ್ಕರನೇ ಕರ್ಕೊಂಡು ಹೋಗಿರ್ತೀವಲ್ವ, ಸ್ವಲ್ಪ ಅವ್ರಿಗೂ ಕೂಡ ಟೈಮ್ ಕೊಟ್ಟರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಬೊಟಾನಿಕಲ್ ಗಾರ್ಡನ್ ಒಳಗೂ ಕೂಡ ರೆಸ್ಟೋರೆಂಟ್ಸ್ ಇದೆ, ವಾಶ್ರೂಮ್ ಇದೆ. ಸೊ ನೀವು ಯಾವುದೇ ರೀತಿ ತೊಗೊಂಡು ಹೋಗಿಲ್ಲ ಅಂದರೂ ಕೂಡ ಅಲ್ಲಿ ಏನಾದರೂ ನೀವು ತಗೋಬಹುದು. ಹಾಗೆ ಜನ ಕೂಡ ತುಂಬ ಜನ ಇರ್ತಾರೆ. ಇನ್ನೇನು ಸಂಜೆ ಆಗ್ತಾ ಇದೆ ಅಂದರೆ ಇನ್ನೂ ಸಿಕ್ಕಾಬಟ್ಟೆ ಜನ ಜಾಸ್ತಿ ಆಗ್ತಾರೆ. ಆ ಬೊಟಾನಿಕಲ್ ಗಾರ್ಡನ್ ಪಕ್ಕನೇ, ಅಂದರೆ ಸ್ವಲ್ಪ ಒಂದು 4-5 ಶಾಪ್ ಆದಮೇಲೆ ಆಪೋಸಿಟ್ಟಲ್ಲಿ ಟಿಬೆಟಿಯನ್ ಮಾರ್ಕೆಟ್ ಕೂಡ ಇದೆ. ಶಾಪಿಂಗಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸಾಧ್ಯ ಆದರೆ ಅಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದಾದಮೇಲೆ ನಿಮ್ಮದು ಊಟಿಯಲ್ಲಿ ಪ್ಲೇಸಸ್ ಎಲ್ಲ ನೋಡೋದು ಮುಗ್ದಾದ್ಮೇಲೆ ವಾಪಸ್ ಬೆಂಗಳೂರಿಗೆ ಹೊರಟ್ರಿ ಅಂದರೆ ಅದು ಕೂಡ ಬೆಳಗ್ಗೆನೇ ಹೊರಟ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಇನ್ನೊಂದಷ್ಟು ಪ್ಲೇಸಸ್ ನಮಗೆ ಆನ್ ದ ವೇ ಸಿಗೋ ಎಲ್ಲ ಪ್ಲೇಸಸ್ನು ನೋಡಿಕೊಂಡು ಬರ್ಬೋದು. ಹಾಗಾಗಿ ಬೆಳಗ್ಗೆ ಬೇಗ ಹೊರಟ್ರೆ ಚೆನ್ನಾಗಿರುತ್ತೆ. ಪೈಕರ ಫಾಲ್ಸ್ ಅಂತ ಇರುತ್ತೆ, ಮತ್ತು ಊಟಿಯಿಂದ ಹೊರಟ ಮೇಲೆ ಶೂಟಿಂಗ್ ಸ್ಪಾಟ್ ಅಂತ ಸಿಗುತ್ತೆ, 11th ಮೈಲ್ ಮತ್ತು ಇನ್ನೊಂದು ಯಾವುದೋ ಮೈಲ್ ಅಂತ ಸಿಗುತ್ತೆ. ಆ 2 ಮೈಲಲ್ಲೂ ನಿಮಗೆ ಶೂಟಿಂಗ್ ಎಲ್ಲ ಆಗುತ್ತಲ್ವ, ಆ ಪ್ಲೇಸ್ನೆಲ್ಲ ನೋಡ್ಕೊತಾ ಬರ್ಬೋದು. ಮತ್ತು ಪೈನ್ ಫಾರೆಸ್ಟ್ ಕೂಡ ಸಿಗುತ್ತೆ. ಸೊ ಪೈನ್ ಫಾರೆಸ್ಟ್ ಕೂಡ ವಿಸಿಟ್ ಮಾಡಲೇಬೇಕಾಗಿರ್ತಕ್ಕಂಥ ಪ್ಲೇಸ್, ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹಾರ್ಸ್ ರೈಡ್ ಕೂಡ ಇರುತ್ತೆ. ಮತ್ತು ಇನ್ನು ಯಾವುದೆಲ್ಲ ಪ್ಲೇಸಸ್ ನೋಡ್ಬೋದು ಅನ್ನೋದನ್ನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾವು ಊಟಿಯಲ್ಲಿ ಎಲ್ಲಿ ಸ್ಟೇ ಆಗ್ಬೋದು ಅನ್ನೋ ಡೀಟೇಲ್ಸ್ನ ಶೇರ್ ಮಾಡಿದ್ದೆ. ನೀವು ಮೊದಲೇ ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ, ನನ್ನ ವೀಡಿಯೋದಲ್ಲಿ ತೋರಿಸ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾವ ರೀತಿ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಊಟಿ ಟು ಕೂನೂರ್ ಟಾಯ್ ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ ಈ ಥರ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಲ್ವ, ಈ ಥರ 16 ಟನಲ್ ಸಿಗುತ್ತೆ, ಹಾಗೆ 250 ಬ್ರಿಡ್ಜಸ್ ಸಿಗುತ್ತೆ, ಹಾಗೆ 208 ಕ್ರಾಸಿಂಗ್ ಸಿಗುತ್ತೆ, ಅಂದರೆ ಕರ್ವ್ಸ್ ಸಿಗುತ್ತೆ. ಹಾಗೆ ಈ ಟ್ರೈನ್ ಓನ್ಲಿ ಸಿಟ್ಟಿಂಗ್ ಇರುತ್ತೆ, ಸ್ಲೀಪಿಂಗ್ ಇರೋದಿಲ್ಲ. ಸೊ ಕುತ್ಕೊಂಡು, ಹಾಗೆ ವಿಂಡೋ ಎಲ್ಲ ತುಂಬ ದೊಡ್ಡದಾಗಿರುತ್ತೆ, ಯಾಕಂದರೆ ಇದು ಇರೋದನ್ನೇ ಸೀನ್ ನೋಡ್ಕೊಂಡು ಹೋಗೋದಕ್ಕಂತಲೇ ಇರೋದ್ರಿಂದ ವಿಂಡೋಸ್ ಎಲ್ಲ ದೊಡ್ಡದಾಗಿರುತ್ತೆ. ನೀವು ಆರಾಮಾಗಿ ಸೀನ್ ನೋಡ್ತಾ ಎಂಜಾಯ್ ಮಾಡ್ಬೋದು. ಬಟ್ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನಮ್ಮ ಜರ್ನಿ ಸ್ಟಾರ್ಟಿಂಗ್ 15 to 20 ಮಿನಿಟ್ಸ್ ಆಗಿರ್ಬೋದು, 30 ಮಿನಿಟ್ಸ್ವರೆಗೂ ಚೆನ್ನಾಗಿತ್ತು. ಆಮೇಲೆ ಅದು ಹೋಗ್ತಾ ಇರ್ತಕ್ಕಂಥ ಸ್ಲೋಗೆ ಸ್ವಲ್ಪ ನಿದ್ದೆ ಬರೋ ಥರ, ಯಾಕಂದರೆ ಆ ಟ್ರೈನ್ ಆ ಕಡೆ ಈ ಕಡೆ ಶೇಕ್ ಆಗ್ತಾ ಇರತ್ತಲ್ವ, ಅದಕ್ಕೆ ಫುಲ್ ನಿದ್ದೆ ಬಂದಿರೋ ಥರ ಆಗ್ತಾಯಿತ್ತು. ಸ್ಟಾರ್ಟಿಂಗ್ ಇದ್ದಷ್ಟು ಎಕ್ಸೈಟ್ಮೆಂಟ್ ಹೋಗ್ತಾ ಇರಲಿಲ್ಲ. ಬಟ್ ಮಕ್ಕಳಿರೋದ್ರಿಂದ ಹೆಂಗೋ ಟೈಮ್ ಪಾಸ್ ಆಯಿತು. ಸೊ ಕೂನೂರು ರೀಚ್ ಆಗಿ ಮತ್ತೆ ಊಟಿಗೆ ಪ್ಲೇಸಸ್ ಎಲ್ಲ ನೋಡ್ಕೊಂಡು ವಾಪಸ್ ಬಂದ್ವಿ. ಯಾವುದೆಲ್ಲ ಪ್ಲೇಸಸ್ ನೋಡಿದ್ವಿ ನಾವು ಲೊಕೇಶನ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.